ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ತಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಇದೇ ತಿಂಗಳು ಅಂದ್ರೆ ನವೆಂಬರ್ 19ಕ್ಕೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಭರ್ಜರಿ ಗುಡ್ ನ್ಯೂಸ್ ಇದೆ. ಸೊ ತಮ್ಮೆಲ್ಲರಿಗೂ ಕೆಲವರಿಗೆ ಗೊತ್ತಿರುತ್ತೆ, ತುಂಬಾ ಜನಕ್ಕೆ ಗೊತ್ತಿರಲ್ಲ. ಸೊ ಈ ವಿಡಿಯೋದಲ್ಲಿ ಅದೇನ್ ಗುಡ್ ನ್ಯೂಸ್ ಅಂತಾನು ತಿಳಿಸ್ಕೊಡ್ತೀನಿ. ಹಾಗೆ ಯಾರ್ಯಾರಿಗೆ ಇನ್ನೂ 22ನೇ ಕಂತಿನ ಹಣ ಬಂದಿಲ್ಲ, ಹಾಗೆ ಸಾಕಷ್ಟು ಜನರಿಗೆ 23ನೇ ಕಂತಿನ ಹಣ ಕೂಡ ಬಂದಿದೆ ಅನ್ನೋ ಒಂದು ಮಾಹಿತಿನ ಎಲ್ಲ ಕಡೆ ಪ್ರಚಾರ ಆಗ್ತಾ ಇದೆ. ಸೊ ಇದೆಲ್ಲದ್ರ ಬಗ್ಗೆನೂ ಮಾತಾಡೋಣ. ಜೊತೆಗೆ ಸಾಕಷ್ಟು ಜನ ಕೇಳ್ತಾ ಇದ್ರಿ, ನಾನು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ತಮ್ಮೆಲ್ಲರಿಗೂ. ನ್ಯಾಯಬೆಲೆ ಅಂಗಡಿಯಲ್ಲಿ ಇನ್ ಮುಂದೆ ಇಂದಿರಾ ಕಿಟ್ ಅಂತ ಬರುತ್ತೆ, ನೆಕ್ಸ್ಟ್ ಮಂತ್ ಇಂದಾನೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೆ. ಅದು ಕೂಡ ಕೆಲವರು ಕಮೆಂಟ್ ಹಾಕಿದ್ರೆ ತುಂಬಾ ಫೇಕ್ ಮಾಹಿತಿನ ಕೊಟ್ಟಿದ್ದೀರಾ ಹಾಗೆ ಹೀಗೆ ಅಂತ. ಅದ್ರ ಬಗ್ಗೆ ಕೂಡ ನಿಮ್ಗೆ ಡೀಟೇಲ್ ಆದಂತಹ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಈ ಎಲ್ಲಾ ವಿಷಯಗಳ ಮಾಹಿತಿ ನಿಮ್ಗೆ ಈ ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನ ನಂದಾಗಿರುತ್ತೆ. ಸೊ ಹೀಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡೋದಾಗ್ಲಿ ಓಡಿಸ್ಕೊಳ್ಳೋದಾಗ್ಲಿ ಮಾಡಬೇಡಿ, ಕಂಪ್ಲೀಟ್ ಮಾಹಿತಿ ಅರ್ಥ ಆಗೋದಿಲ್ಲ. ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಇಂದಿರಾ ಕಿಟ್ ಬಗ್ಗೆ ಮಾತಾಡೋಣ. ಸೊ ನಾನು ತಿಳಿಸ್ಕೊಟ್ಟಿದ್ದೆ, ಇಂದಿರಾ ಕಿಟ್ ಕೊಡ್ತೀವಿ ಅಂತ ಸರ್ಕಾರದಿಂದ ಯಾವಾಗ ಮಾಹಿತಿ ಬಂತು, ಸೊ ನಾ ಆವಾಗ್ಲೇನೆ ವಿಡಿಯೋ ಮಾಡಿ ತಮ್ಮೆಲ್ಲರಿಗೂ ತಿಳಿಸುವಂತ ಪ್ರಯತ್ನ ನಂದಾಗಿತ್ತು. ಸೊ ಏನಂದ್ರೆ ಇನ್ ಮುಂದೆ ಒಬ್ಬ ವ್ಯಕ್ತಿಗೆ 10 kg ಅಕ್ಕಿ ಕೊಡ್ತಾ ಇದ್ದೀರಲ್ವಾ ಇಷ್ಟು ದಿನ, ಇನ್ ಮುಂದೆ ಕೊಡೋದಿಲ್ಲ. ಒಬ್ಬ ವ್ಯಕ್ತಿಗೆ 5 kg ಅಕ್ಕಿ ಕೊಡ್ತಾರೆ. ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದ ನಂತರ ಏನು 5 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದಿರಲ್ವಾ, ಆ 5 kg ಬದಲಾಗಿ ಇಂದಿರಾ ಕಿಟ್ ಕೊಡ್ತಾರೆ ಅಂತ ನಾನು ತಿಳಿಸ್ಕೊಟ್ಟಿದ್ದೆ. ಹೌದು, ಸರ್ಕಾರದಿಂದನೂ ಮಾಹಿತಿ ಅದೇ ತರ ಇತ್ತು, ನೆಕ್ಸ್ಟ್ ಮಂತ್ ಇಂದಾನೆ ಕೊಡ್ತೀವಿ ಅಂತ. ಅದಾದ ನಂತರ ಸರ್ಕಾರ ಯಾವ ರೀತಿ ತೀರ್ಮಾನ ತಗೋತು ಅಂದ್ರೆ, ನಾವು 2026ರಿಂದ ಈ ಒಂದು ನಿಯಮನ ಜಾರಿಗೆ ಮಾಡೋಣ ಅಂತ ನಿರ್ಧಾರ ಮಾಡಿದ್ರು. ಅದಾದ್ಮೇಲೆ ಏನಾಯ್ತೋ ಏನೋ ಗೊತ್ತಿಲ್ಲ, ನೆಕ್ಸ್ಟ್ ಮಂತ್ ಇಂದಾನೆ ಈ ಒಂದು ನಿಯಮನ ಜಾರಿಗೆ ತರ್ತಾ ಇದ್ದಾರೆ. ನೆಕ್ಸ್ಟ್ ಮಂತ್ ಇಂದ ತಮ್ಮೆಲ್ಲರಿಗೂ ನ್ಯಾಯಬೆಲೆ ಅಂಗಡಿಯಲ್ಲಿ 1ರಿಂದ 10ನೇ ತಾರೀಕು ಒಳಗಾಗಿಯೇ 5 kg ಅಕ್ಕಿಯ ಜೊತೆಗೆ ಇಂದಿರಾ ಕಿಟ್ ಖಂಡಿತವಾಗ್ಲೂ ಸಿಗುತ್ತೆ. ಒಂದು ಮನೆಯಲ್ಲಿ ಇಬ್ರು ಮಾತ್ರ ಇದ್ದೀರಾ ಅಂದ್ರೆ ಅರ್ಧ kg, 3ರಿಂದ 4 ಜನ ಇದ್ದೀರಾ ಅಂದ್ರೆ 1 kg, ಅಥವಾ 4ರಿಂದ ಹೆಚ್ಚು ಜನ 5ರಿಂದ 6 ಈ ತರ ಇದ್ರೆ 1.5 kg, ಈ ತರ ಪ್ಯಾಕೆಟ್ಗಳಾಗಿ ನಿಮ್ಗೆ ಇಂದಿರಾ ಕಿಟ್ ಅನ್ನ ಕೊಡ್ತಾರೆ. ಸೊ ನೆಕ್ಸ್ಟ್ ಮಂತ್ ನಿಮ್ಗೆ ಗೊತ್ತಾಗುತ್ತೆ ಇಂದಿರಾ ಕಿಟ್ ಕೊಡ್ತಾರ ಕೊಡೋದಿಲ್ವಾ ಅಂತ. ಸೊ ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಕ್ತು ಅಂತ ಭಾವಿಸ್ತೀನಿ. ಹಾಗೆ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಮಾತಾಡೋಣ. ಹೌದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರೋ ಪ್ರಕಾರ ಇದೇ 19ನೇ ತಾರೀಕು ಇಂದಿರಾ ಗಾಂಧಿ ಅವರ ಜನ್ಮದಿನದ ಪ್ರಯುಕ್ತ ಅತಿ ದೊಡ್ಡದಾಗಿ ಸಮಾರಂಭನ ಹಮ್ಮಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಅಂಗನವಾಡಿ ಓಪನ್ ಆಗಿ ಸತತವಾಗಿ 50 ವರ್ಷಗಳ ಸಂಪೂರ್ಣವಾಗಿರೋದ್ರಿಂದ ಒಂದು ಸಮಾರಂಭನ ಹಮ್ಮಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಆ ಒಂದು ಸಮಾರಂಭದಲ್ಲೇ ಕೂಡ ಘೋಷಣೆ ಮಾಡಲಿದ್ದಾರೆ. ಅಲ್ಲಿಂದ ಗೃಹಲಕ್ಷ್ಮಿ ಸಂಘಗಳು ಕೂಡ ಓಪನ್ ಆಗಲಿದೆ ಅನ್ನೋ ಮಾಹಿತಿ ಕೂಡ ಖುದ್ದಾಗಿ ಸರ್ಕಾರದಿಂದ ಬಂದಿದೆ. ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ಕೊಟ್ಟಿರುವಂತಹ ಮಾಹಿತಿ ಫ್ರೆಂಡ್ಸ್. ಎಲ್ಲಾ ಗೃಹಲಕ್ಷ್ಮಿಯರು ಕೇಳ್ತಾ ಇದ್ರು ಗೃಹಲಕ್ಷ್ಮಿ ಸಂಘ ಓಪನ್ ಆಗುತ್ತೆ ಅಂತ, ಅದ್ರ ಬಗ್ಗೆ ಯಾವ ರೀತಿಯಾದಂತಹ ಮಾಹಿತಿ ನೀಡ್ತಾ ಇಲ್ಲ ಸರ್ಕಾರ ಅಂತ. ಇದೇ 19ನೇ ತಾರೀಕಿಂದ ಗೃಹಲಕ್ಷ್ಮಿ ಸಂಘನ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಪ್ರಾರಂಭ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಹೇಳೋದಾದ್ರೆ ಇನ್ನು ಗೃಹಲಕ್ಷ್ಮಿ ಹಣದ ಬಗ್ಗೆ ಸಾಕಷ್ಟು ಜನರಿಗೆ, ಅಂದರೆ ಇವಾಗ ಗೃಹಲಕ್ಷ್ಮಿ ಫಲಾನುಭವ ಯಾರ್ಯಾರು ಪಡ್ಕೋತಾ ಇದ್ದಾರೆ ಅದರಲ್ಲಿ ಅರ್ಧ ಜನರಿಗೆ ಗೃಹಲಕ್ಷ್ಮಿ 22ನೇ ಕಂತಿನ ಹಣ ತಲುಪಿದೆ, ಇನ್ನರ್ಧ ಜನರಿಗೆ 22ನೇ ಕಂತಿನ ಹಣ ತಲುಪಿಲ್ಲ ಫ್ರೆಂಡ್ಸ್. ಸರ್ಕಾರದಲ್ಲಿ ಹಣ ಇದೆಯೋ ಇಲ್ವೋ ಅಂತನೋ ಅಥವಾ ಬೇರೆ ತಾಂತ್ರಿಕ ಸಮಸ್ಯೆಯಿಂದನೋ ಅದು ಗೊತ್ತಿಲ್ಲ. ಬಟ್ ಸಾಕಷ್ಟು ಜನರಿಗೆ 22ನೇ ಕಂತಿನ ಹಣ ಇನ್ನೂ ತಲುಪೇ ಇಲ್ಲ. ಸೊ ಹೀಗಾಗಿ ಸರ್ಕಾರನೇ ಅವರಿಗೆ ಉತ್ತರನ ಕೊಟ್ಟಿದ್ದಾರೆ. ಯಾರ್ಯಾರಿಗೆ 22ನೇ ಕಂತಿನ ಹಣ ತಲುಪಿದೆಯೋ ಅವ್ರಿಗೆ ಓಕೆ, ಯಾರ್ಯಾರಿಗೆ ಇನ್ನೂ ತಲುಪೇ ಇಲ್ವೋ ಅವರಿಗೆ ನೆಕ್ಸ್ಟ್ ಮಂತ್ ನಾವು ಈ ತಿಂಗಳದು ಸೇರಿಸಿ 4,000 ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಎಲ್ಲ ಕಡೆ ಸುದ್ದಿ ಆಗ್ತಾ ಇರೋದೇನಂದ್ರೆ ನಮ್ಗೆ 23ನೇ ಕಂತಿನ ಹಣ ಕೂಡ ಬಂದಿದೆ ಅಂತ ಕೂಡ ತಿಳಿಸ್ತಾ ಇದ್ದೀರಾ. ಸೊ ದಯವಿಟ್ಟು ಈ ವಿಡಿಯೋ ನೋಡ್ತಾ ಹಾಕಿರುವಂತಹ ಗೃಹಲಕ್ಷ್ಮಿಯರಿಗೆ 23ನೇ ಕಂತಿನ ಹಣ ಬಂದಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆಯ್ತಾ, ನೀವು ಯಾವ ಜಿಲ್ಲೆಯವರು, ನಿಮ್ಗೆ 23ನೇ ಕಂತಿನ ಹಣ ಬಂದಿದೆಯಾ ಇಲ್ವಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಬೇರೆ ಮಹಿಳೆಯರಿಗೂ ಕೂಡ ಹೆಲ್ಪ್ ಆಗುತ್ತೆ. ನಮಗೆ ಗೊತ್ತಿರೋ ಪ್ರಕಾರ ಸರ್ಕಾರದಿಂದ ಬಂದಿರೋಂತಹ ಮಾಹಿತಿ ಪ್ರಕಾರ 23ನೇ ಕಂತು ಇನ್ನೂ ಬಿಡುಗಡೆ ಮಾಡಿಲ್ಲ. ಈ ನವೆಂಬರ್ ತಿಂಗಳಿನ ಎಂಡ್ ಅಲ್ಲಿ 23ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿನ ಸರ್ಕಾರದಿಂದ ಬಂದಿದೆ. ಯಾಕಂದ್ರೆ ಈ ನವೆಂಬರ್ 19ನೇ ತಾರೀಕು ಗೃಹಲಕ್ಷ್ಮಿ ಸಂಘನ ಓಪನ್ ಮಾಡ್ತಾರೆ. ಅದರಲ್ಲಿ ಒಬ್ಬ ಮಹಿಳೆ 3 ಲಕ್ಷದವರೆಗೂ ಕೂಡ ಲೋನ್ ಅಂದ್ರೆ ಸಾಲವನ್ನ ಪಡೆಯಬಹುದು. ಹೀಗಾಗಿ ಅವಾಗ
ಆಗ ತಾನೇ ಸಂಘ ಓಪನ್ ಆಗಿರುತ್ತೆ. ಸೊ ಮಹಿಳೆಯರಿಗೂ ಕೂಡ ಹಣ ಅನುಕೂಲಕರವಾಗ್ಲಿ ಅನ್ನೋ ಒಂದು ರೀಸನ್ಗೆ ಸರ್ಕಾರ ಗೃಹಲಕ್ಷ್ಮಿ ಸಂಘ ಇದೇ ನವೆಂಬರ್ 19ರಿಂದ ಓಪನ್ ಆಗಲಿದೆ ಅಲ್ವಾ. ಸೊ ಅದಾದ ನಂತರ 23ನೇ ಕಂತಿನ ಹಣ ಕೂಡ ಪ್ರತಿ ಜಿಲ್ಲೆಯಲ್ಲೂ ಕೂಡ ಬಿಡುಗಡೆ ಮಾಡ್ತೀವಿ ಅನ್ನೋ ಮಾಹಿತಿನ ತಿಳಿದು ಬಂದಿದೆ. ಸೊ ಆ ಮಾಹಿತಿನ ನಿಮ್ ಮುಂದೆ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇನೆ. ಸೊ ಎಲ್ಲಾ ಮಾಹಿತಿನೂ ತಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಥವಾ ನಿಮ್ಮ ಒಪಿನಿಯನ್ ಅಥವಾ ನಿಮ್ಮ ಏನೇ ಅನಿಸಿಕೆ ಅಭಿಪ್ರಾಯ ಇದ್ರು ಕಮೆಂಟ್ ಬಾಕ್ಸ್ ನಿಮ್ಗೋಸ್ಕರ ಖಾಲಿ ಇದೆ, ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆವರೆಗೂ ನೋಡಿದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.